ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಡಿಸ್ಕಸ್ ಮಾಡೋದು ವೋಡಾಫೋನ್ ಶೇರ್ಸ್ ಬಗ್ಗೆ. ಒಂದು ಶಾಕಿಂಗ್ ನ್ಯೂಸ್ ಮತ್ತು ಶಾಕಿಂಗ್ ರಿಯಾಕ್ಷನ್. ಗವರ್ಮೆಂಟ್ ಹೆಲ್ಪ್ ಕೊಟ್ಟಿದ್ರು ಕೂಡ ಶೇರ್ಸ್ ಇವತ್ತು ನಿಮಗೆ 20% ಕ್ರ್ಯಾಶ್ ಆಯಿತು. ಯಾಕೆ ಈ ಥರ ಆಯಿತು? ಇದು ಗುಡ್ ನ್ಯೂಸಾ, ಬ್ಯಾಡ್ ನ್ಯೂಸಾ, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದು ಸೇಫಾ? ಈ ಫುಲ್ ವಿಡಿಯೋ ನೋಡಿ ಕಂಪ್ಲೀಟ್ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಸೊ ಇವತ್ತು ಬಂದಿರೋ ಸ್ಟಾಕ್ ಬಗ್ಗೆ ನ್ಯೂಸ್ ತುಂಬ ನಿಮಗೆ ಶಾಕಿಂಗ್ ಆಗಿ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ನ್ಯೂಸ್ ಏನಂತ ಹೇಳಿದರೆ, ರೀಸೆಂಟಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ವೋಡಾಫೋನ್ ಐಡಿಯಾಗೆ 87,695 ಕೋಟಿ ರೂಪಾಯಿ ಇದು ಡ್ಯೂ ಇದೆಯಲ್ಲ, AGR ಡ್ಯೂ, ಅದನ್ನು ಅವರು 5 year ಮೊರಟೋರಿಯಂ ಅನೌನ್ಸ್ ಮಾಡಿದೆ ಅಂತೇಳಿ ರಿಪೋರ್ಟ್ ಪ್ರಕಾರ ನ್ಯೂಸ್ ಬಂದಿದೆ. ಇದು ಕಂಪನಿ ಅನೌನ್ಸ್ ಮಾಡಿದ್ದಲ್ಲ, ನಿಮಗೆ ರಿಪೋರ್ಟ್ ಪ್ರಕಾರ ಇದು ನ್ಯೂಸ್ ಬಂದಿದೆ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಅಂತೇಳಿ ಇಲ್ಲಿ ಸಹ ನಿಮಗೆ ಆರ್ಟಿಕಲಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಅಂದರೆ ಏನಂತ ಹೇಳಿದರೆ, ಅವ್ರದ್ದು ಲೋನ್ ಇದೆಯಲ್ಲ ಬ್ಯಾಂಕಿದ್ದು 87,695, ಅದನ್ನು ಗೌರ್ಮೆಂಟ್ 5 ವರ್ಷದ ಮೊರಟೋರಿಯಂ ಅನೌನ್ಸ್ ಮಾಡಿದೆ ಅಂತೇಳಿ ನಿಮಗೆ ರಿಪೋರ್ಟ್ ಪ್ರಕಾರ ನೋಡಲಿಕ್ಕೆ ನ್ಯೂಸ್ ಬರ್ತಾ ಇದೆ. ಸೊ ಆ್ಯಕ್ಚುಲಿ ಏನಾಯ್ತು, ಮೊರಟೋರಿಯಂ ಅಂದರೆ ಏನು? ಮೊರಟೋರಿಯಂ ಅಂತ ಹೇಳಿದರೆ ನಿಮಗೆ ಟೆಂಪ್ರರಿ ಸ್ವಲ್ಪ ಸಮಯಕ್ಕೆ ಲೋನ್ ಕಟ್ಟಲಿಕ್ಕೆ ಇರೋದಿಲ್ಲ, ಅದನ್ನು ಅವ್ರು ಸ್ವಲ್ಪ ವರ್ಷಕ್ಕೆ ಮುಂದಾಗ್ತಾರೆ. ಸೊ ಅದೊಂದು ಮೊರಟೋರಿಯಂ. ಸೊ ಈ ಥರ ಕೊಟ್ಟೋದ್ರಿಂದ ಸ್ವಲ್ಪ ನಿಮಗೆ ಕಂಪನಿಗೆ ಹೆಲ್ಪ್ ಆಗ್ಬೋದು ಅಂತೇಳಿ ಗೌರ್ಮೆಂಟ್ ಅನಿಸಿದೆ ಅಂತೇಳಿ ರಿಪೋರ್ಟ್ ಪ್ರಕಾರ ನ್ಯೂಸ್ ಬಂದಿದೆ. ಮಾರ್ಕೆಟ್ ಓಪನ್ ಆದ ಕೂಡಲೇ ನಿಮಗೆ ಸ್ಟಾಕಲ್ಲಿ ಒಳ್ಳೆ ಗ್ರೀನ್ ಆಯಿತು, ಆದರೆ ಸ್ವಲ್ಪ ಸಮಯ ನಂತರ ನಿಮಗೆ ಹೆವಿ ಸೆಲ್ಲಿಂಗ್ ನೋಡಲಿಕ್ಕೆ ಸಿಕ್ತು. ಸೊ ಶೇರ್ ಆಲ್ಮೋಸ್ಟ್ ನಿಮಗೆ 20% ಕ್ರ್ಯಾಶ್ ಆಯಿತು. ಸೊ ನಾನು ನಿಮಗೆ ಮೊದಲು ತೋರಿಸಿದ ಹಾಗೆ ಇಲ್ಲಿ ನೀವು ನೋಡ್ಬೋದು, ಶೇರ್ ಇದು ನಿಮಗೆ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು 18-20% ನಿಮಗೆ ಕರೆಕ್ಟಾಗಿ ನೋಡಿದರೆ ನಿಮಗೆ 20% ನೋಡಲಿಕ್ಕೆ ಸಿಗ್ಬೋದು. ಸೊ ಇವತ್ತಿಗೆ ಇಲ್ಲಿಗೆ ಸದ್ಯಕ್ಕೆ ನಿಮಗೆ 18% ಕ್ರ್ಯಾಶ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದು ಇವತ್ತಿನ ಒಂದು ದಿನದ ಟ್ರೇಡಿಂಗಲ್ಲಿ ಈ ಥರ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ರೀಸನ್ ಏನಂತ ಹೇಳಿದರೆ, ಗೌರ್ಮೆಂಟ್ ಖಾಲಿ ಡ್ಯೂಸ್ ವೇವ್ ಮಾಡ್ತಾ ಇಲ್ಲ, ಅಂದರೆ ಅವರಿಗೆ ಸಾಲ ಮನ್ನಾ ಆಗೋದು ತುಂಬ ಅಗತ್ಯ ಆಗಿದೆ. ಆದರೆ ಗೌರ್ಮೆಂಟ್ ಈಗ ಅದನ್ನು ಮನ್ನಾ ಮಾಡ್ತಾ ಇಲ್ಲ, ಅವರು ಖಾಲಿ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಅಂದರೆ 5 ವರ್ಷ ಟೈಮ್ ನಿಮಗೆ ಕೊಡ್ತೇವೆ ಎಕ್ಸ್ಟ್ರಾ, ನೀವು 5 ವರ್ಷ ನಂತರ ಇದನ್ನು ಕಟ್ಟಲಿಕ್ಕೆ ಶುರು ಮಾಡಿ ಅಂಥೇಳಿ ಗೌರ್ಮೆಂಟ್ ಹೇಳ್ತಾ ಇದೆ. ಸೊ ಆದ್ದರಿಂದ ನಿಮಗೆ ಟೋಟಲ್ ಲೋನಲ್ಲಿ ಅವರಲ್ಲಿ ಏನೂ ಚೇಂಜಸ್ ಅವರು ಮಾಡಲಿಲ್ಲ. ಸೊ ಈಗ ಮಾರ್ಕೆಟ್ ಏನಂತ ಅನಿಸ್ತಿದೆ ಅಂತ ಹೇಳಿದರೆ, ಈ ಕಂಪನಿದು ಸರ್ವೈವಲ್ ಈಗ ತುಂಬ ಕಷ್ಟ ಆಗಿದೆ. ಯಾಕೆಂದರೆ ಇದು ಲೋನ್ ಅವ್ರ ಮೇಲೆ ತುಂಬ ಬರ್ಡನ್ ಆಗಿದೆ. ಈ ಲೋನ್ ಅದನ್ನು ಅವರು, ಯಾಕಂದರೆ AGR ಡ್ಯೂಸ್ ಅವ್ರದ್ದು ಪೆಂಡಿಂಗ್ ಇದೆ, AGR ಡ್ಯೂಸಿಂದನೇ ಅವರಿಗೆ ತುಂಬ ಈಗ ಪೆಟ್ ಆಗ್ತಾ ಉಂಟು ಈ ಕಂಪನಿಗೆ. ಸೊ ಅದನ್ನು ಅವ್ರು ಕ್ಲಿಯರ್ ಮಾಡಲಿಲ್ಲ ಅಂತ ಹೇಳಿದರೆ ಅವ್ರದ್ದು ಸರ್ವೈವಲ್ ತುಂಬ ಕಷ್ಟ ಇದೆ. ಸೊ ಸಿಂಪಲಾಗಿ ಹೇಳ್ತೇನೆ, ಇದು ಕೇಸ್ ಏನಾಗಿದೆ ಅಂತ ಹೇಳಿದರೆ, ಈಗ ನಾವು ಒಂದು ವೇಳೆ ಬ್ಯಾಂಕಿಗೆ 10 ಲಕ್ಷ ಲೋನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಬ್ಯಾಂಕ್ ನಮಗೆ ಹೇಳ್ತದೆ, ಅದನ್ನು ನೀವು ನೆಕ್ಸ್ಟ್ 5 yearsವರೆಗೆ ಪೇಮೆಂಟ್ ಮಾಡಬೇಡಿ, 5 years ನಂತರ ಅದನ್ನು ಪೇ ಮಾಡಿ ಅಂಥೇಳಿ, ಪೇ ಮಾಡಲಿಕ್ಕೆ ಶುರು ಮಾಡಿ ಅಂತ ಹೇಳ್ತಾರೆ. ಸೊ ಈಗ ವಿಷಯ ಏನಂದರೆ, ಅದು ಹ್ಯಾಪಿ ಆಗುತ್ತೆ? ಇಲ್ಲಲ್ಲ. ಅದೇನೆಂದರೆ ಲೋನ್ ಕ್ಯಾನ್ಸಲ್ ಆಗಲ್ಲ, ಅದು ಖಾಲಿ ಏನಂತ ಹೇಳಿದರೆ ಅದನ್ನು ಅವರು ಮುಂದೆ ಹಾಕಿದ್ದಾರೆ. ಸೊ ಇಲ್ಲಿ ಏನಂದರೆ ಇಲ್ಲಿ ಸಹ ಅದೇ ಥರ ನಡೆದಿದೆ. ಈಗ ಸದ್ಯಕ್ಕೆ 5 ವರ್ಷವರೆಗೆ ಪೇಮೆಂಟ್ನ ತಗೊಳ್ಳೋದಿಲ್ಲ, 5 ವರ್ಷ ನಂತರ ನೀವು ಕಟ್ಟಲಿಕ್ಕೆ ಶುರು ಮಾಡಿ ಅಂತೇಳಿ ಗೌರ್ಮೆಂಟಿದು ಪ್ಲ್ಯಾನಿಂಗ್ ಇದೆ ಅಂಥೇಳಿ ರಿಪೋರ್ಟ್ ಪ್ರಕಾರ ನ್ಯೂಸ್ ಬಂದಿದೆ. ಸೊ ಇದು ಕಂಪನಿದು ಸಿಚುವೇಷನಲ್ಲಿ ಏನೂ ಚೇಂಜಸ್ ಮಾಡಲ್ಲ. ಅವ್ರಿಗೆ ಏನು ಆ್ಯಕ್ಚುಲ್ ಲೋನ್ ಇದೆ ಅದನ್ನು ಅವರು ಕಟ್ಟಲೇಬೇಕಾಗುತ್ತೆ. ಕಂಪನಿ ಹೇಳ್ತಾ ಇರೋದು ನಮಗೆ ಸಾಲದಿಂದ ಮುಕ್ತಗೊಳ್ಳಿ, ಸಾಲ ಮನ್ನಾ ಮಾಡಿ ಅಂತೇಳಿ ಕಂಪನಿ ಕೇಳ್ತಾ ಇರೋದು. ಸೊ ಇಲ್ಲಿ ಅದರ ರಿವರ್ಸ್ ಆಗಿದೆ, ಸಾಲ ಅದೇ ಥರ ಇರುತ್ತೆ, ಆದರೆ ಅವರು ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಟಿದ್ದಾರೆ ಅಂತೇಳಿ. ಸೊ ಆ್ಯಕ್ಚುಲ್ ಪ್ರಾಬ್ಲಮ್ ಏನು, ವೋಡಾಫೋನ್ ಐಡಿಯಾ ಇದು ಈ ಥರ ಸಿಚುವೇಶನ್ ಆಗಬೇಕಂತ ಹೇಳಿದರೆ ಅವ್ರದ್ದು ಪ್ರಾಬ್ಲಮ್ ಏನು, ಅವ್ರಿಗೆ ಯಾಕೆ ಈ ಥರ ಆಗ್ತಾ ಇದೆ? ಫಸ್ಟ್ ಏನಂತ ಹೇಳಿದ್ರೆ, ಅವರ ಮೇಲೆ ತುಂಬ ಸಾಲ ಇದೆ, ಆ ಕಂಪನಿ ಮೇಲೆ ತುಂಬ ದೊಡ್ಡ ಸಾಲ ಇದೆ. ಆಲ್ಮೋಸ್ಟ್ ನಿಮಗೆ 1 ಲಕ್ಷ ಕೋಟಿವರೆಗೇನೋ ಅವ್ರದ್ದು ಸಾಲ ಇದೆ ಆ ಕಂಪನಿ ಇದ್ರ ಮೇಲೆ. ಸೊ ಅದು ಅವರಿಗೆ ತುಂಬ ಬರ್ಡನ್ ಆಗ್ತಾ ಉಂಟು. ಅವ್ರು ಏನು ಅರ್ನ್ ಮಾಡ್ತಿದ್ರಲ್ಲ ಅದೆಲ್ಲ ಅವ್ರು ಸಾಲ ಕಟ್ಟಲಿಕ್ಕೆ ಹೋಗ್ತಾ ಉಂಟು, ಅದರದ್ದು ಇಂಟ್ರೆಸ್ಟಿಗೆ ಹೋಗ್ತಾ ಉಂಟು. ಹಾಗಾಗಿ ಕಂಪನಿಯಲ್ಲಿ ನಿಮಗೆ ಪ್ರಾಫಿಟ್ ಇಲ್ಲ, ಕಂಪನಿ ಪ್ರಾಫಿಟ್ ಅರ್ನ್ ಮಾಡ್ತಾನೆ ಇಲ್ಲ, ಅದು ಲಾಸಿಂದ ಲಾಸೇ ಅವರು ಪೋಸ್ಟ್ ಮಾಡ್ತಾ ಇದ್ದಾರೆ. ಪ್ಲಸ್ ಏನಂತ ಹೇಳಿದರೆ, ತುಂಬ ಹೆವಿ ಕಾಂಪಿಟೇಷನ್ ಇದೆ. ಜಿಯೋ ಮತ್ತು ಏರ್ಟೆಲ್ ಈ ಎರಡೂ ಅವರು ತುಂಬ ಡಿಯೋಪಲಿ ಆಗಿ ಹೋಗಿದ್ದಾರೆ ಇಂಡಿಯಾದಲ್ಲಿ ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ. ಸೊ ಇವರದೇ ಈಗ ಮಾರ್ಕೆಟ್ ಆಗಿ ಹೋಗಿದೆ. ಸೊ ಇವರಿಂದ ಅವರಿಗೆ ತುಂಬ ದೊಡ್ಡ ಕಾಂಪಿಟೇಷನ್ ಸಹ ಸಿಗ್ತಾ ಉಂಟು. ಮತ್ತು ಪ್ಲಸ್ ಅವ್ರದ್ದು ನೆಟ್ವರ್ಕ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂತ ಹೇಳಿದರೆ ಇವರದ್ದು ಕಾಂಪಿಟೇಟರ್ಸ್ ಅವರ ಪೂರ ಕಡೆ ನೀವು ನೋಡ್ಬೋದು 5G ಆಲ್ರೆಡಿ ಅವ್ರು ಎನ್ರೋಲ್ ಮಾಡಿ ಆಗಿದೆ. ಈಗ ಅವರು 6G ಬಗ್ಗೆ ಸಹ ಮಾತಾಡ್ತಿದ್ದಾರೆ. ಆದರೆ ವೋಡಾಫೋನ್ ಐಡಿಯಾ ಈ ಥರ ಸಿಚುವೇಷನಲ್ಲಿದೆ ಅಂತ ಹೇಳಿದರೆ ಅವರಿಗೆ ಅವರ ನೆಟ್ವರ್ಕ್ ಮೇಲೆ ಅಪ್ಗ್ರೇಡ್ ಮಾಡಲಿಕ್ಕೆ, ಅವ್ರಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಅವರು ಈ ಸಾಲದಿಂದನೇ ಬಿದ್ದಿದ್ದಾರೆ. ಹಾಗಾಗಿ ಅವರಿಗೆ ಅವರೊಟ್ಟಿಗೆ ಕಾಂಪೀಟ್ ಮಾಡಲಿಕ್ಕೆ ಸಹ ಆಗ್ತಾ ಇಲ್ಲ. ಸೊ ಗೌರ್ಮೆಂಟ್ ಈಗ ಅವ್ರಿಗೆ ಏನಂತ ಹೇಳಿದರೆ, ಗೌರ್ಮೆಂಟ್ ಸಪೋರ್ಟ್ ಬೇಕು, ಬಿಸ್ನೆಸ್ ಸರ್ವೆ ಆಗಬೇಕಂತ ಹೇಳಿದರೆ.
ಇಲ್ಲದ್ರೆ ಅವ್ರಿಗೆ ಕ್ಯಾಶ್ ಫ್ಲೋಗೆ ತುಂಬ ಪ್ರಾಬ್ಲಮ್ ಬರ್ತದೆ. ಕ್ಯಾಶ್ ಫ್ಲೋ ಅಂತ ಹೇಳಿದರೆ ನಿಮಗೆ ಕಂಪನಿಗೆ ಬರುವ ಹಣ, ಕಂಪನಿಗೆ ಹಣ ಬರಲಿಲ್ಲ ಅಂತ ಹೇಳಿದರೆ ಕಂಪನಿ ನಡೆಯುವುದಿಲ್ಲ. ಸೊ ಹಾಗಾಗಿ ಕ್ಯಾಶ್ ಫ್ಲೋ ಅವರಿಗೂ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಮಾರ್ಕೆಟ್ ಯಾಕೆ ಇವತ್ತು ಈ ಥರ ನೆಗೆಟಿವ್ ಆಗಿ ಟ್ರೀಟ್ ಮಾಡಿತ್ತು, ಇದು ನ್ಯೂಸ್ ಬಂದ ಕೂಡಲೇ, ಅದು ರಿಪೋರ್ಟ್ ಪ್ರಕಾರ ಬಂದಿರೋದು, ಆದರೆ ಇದು ಬಂದ ಕೂಡಲೇ ಮಾರ್ಕೆಟ್ ಯಾಕೆ ಈ ಥರ ಟ್ರೀಟ್ ಮಾಡ್ತು? ಮಾರ್ಕೆಟ್ ಯಾವಾಗಲೂ ನಿಮಗೆ ಫ್ಯೂಚರ್ ನೋಡುತ್ತೆ. ಕಂಪನಿ ಮಾರ್ಕೆಟ್ಗೆ ಏನು ವ್ಯಾಲ್ಯೂಷನ್ ಕೊಡ್ತಿದ್ದಲ್ಲ, ಕಂಪನಿಯ ಶೇರ್ ಪ್ರೈಸ್ ಏನು ನಡೀತಾ ಇದೆ, ಅವ್ರ ಮುಂದಿನ ಬಿಸ್ನೆಸ್ ಬಗ್ಗೆ ನೋಡಿ ಅದು ನಿಮಗೆ ಶೇರ್ ನಡೆಯೋದು. ಸೊ ಇನ್ವೆಸ್ಟರ್ ಥಿಂಕ್ ಮಾಡಿದ್ರು ಗೌರ್ಮೆಂಟ್ ಫುಲ್ ರಿಲೀಫ್ ಕೊಡುತ್ತಂತೇಳಿ, ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಖಾಲಿ ಪೇಮೆಂಟಿಗೆ ಡಿಲೇ ಅವರ್ ಆಪ್ಷನ್ ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಪೇಮೆಂಟ್ನವ್ರು ಯಾರು ಮನ್ನಾ ಮಾಡಲಿಲ್ಲ, ನೋ ವೇವರ್ ಅವರು ಅನೌನ್ಸ್ ಮಾಡಿದ್ದಾರೆ. ಅದಕ್ಕಾಗಿ ಇನ್ವೆಸ್ಟರ್ ಇವತ್ತು ನಿಮಗೆ ತುಂಬ ಇನ್ವೆಸ್ಟರ್ ಅವರು ಅಂದ್ಕೊಂಡಿದ್ರು ವೇವರ್ ಸಿಗುತ್ತೆ ಅಂತ ಹೇಳಿ. ಸೊ ಸಿಗೋದಿಲ್ಲ ಅಂತ ನೋಡಿದ ಕೂಡಲೇ ಅವರು ಇವತ್ತು ಕೆಲವು ಇನ್ವೆಸ್ಟರ್ ಇವತ್ತು ನಿಮಗೆ ಎಕ್ಸಿಟ್ ಆಗೋದು ನೋಡಲಿಕ್ಕೆ ಸಿಕ್ತು. ಈಗ ನೆಕ್ಸ್ಟ್ ಏನು ಪಾಸಿಬಿಲಿಟಿ ಇದೆ ಈ ಕಂಪನಿ ಮುಂದೆ? ಇದರಲ್ಲಿ ನಿಮ್ಗೆ ಎರಡೇ ಪಾಸಿಬಿಲಿಟಿ ನೋಡಲಿಕ್ಕೆ ಸಿಗೋದು ಗೆಳೆಯರೆ. ಒಂದು, ಗೌರ್ಮೆಂಟು ಸ್ಟ್ರಾಂಗ್ ಆಗಿ ಸಪೋರ್ಟ್ ಕೊಟ್ಟರೆ ಸ್ಟಾಕ್ ನಿಮಗೆ ಬೌನ್ಸ್ ಬ್ಯಾಕ್ ಆಗ್ಬೋದು, ಕಂಪನಿ ರಿವೈವ್ ಆಗ್ಬೋದು. ಒಂದು ವೇಳೆ ಸಪೋರ್ಟ್ ಇಲ್ಲ ಅಂದರೆ ಸ್ಟಾಕ್ ನಿಮಗೆ ಕಂಪ್ಲೀಟ್ಲಿ ಡೆತ್ ಆಗೋದು ಚಾನ್ಸಸ್ ಕಂಪ್ಲೀಟ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಬಿಸ್ನೆಸ್ ಸಪೋರ್ಟ್ ಗೌರ್ಮೆಂಟಿಂದ ತುಂಬ ಸಪೋರ್ಟ್ ಇವರಿಗೆ ಸಿಗಬೇಕು, ಇಲ್ಲಾದರೆ ನಿಮಗೆ ಬಿಸ್ನೆಸ್ ಕಂಪ್ಲೀಟ್ಲಿ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಮತ್ತು ತುಂಬ ಅನ್ಎಂಪ್ಲಾಯ್ಮೆಂಟ್ ಸಹ ಅಲ್ಲಿ ಆಗ್ಬೋದು. ಯಾಕೆಂದರೆ ಕಂಪನಿಯಲ್ಲಿ 18,000ವರೆಗೆ ಎಂಪ್ಲಾಯೀಸ್ ನಿಮಗೆ ನೋಡಲಿಕ್ಕೆ ಸಿಗ್ತಾರೆ ಮತ್ತು ಪ್ಲಸ್ ತುಂಬ ಬ್ಯಾಂಕ್ಸ್ ಈ ಕಂಪನಿಗೆ ಲೋನ್ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಈಗ ಅವರು ಒಂದು ವೇಳೆ ಕಂಪನಿ ಬಂತ ಅಂತ ಹೇಳಿದರೆ ತುಂಬ ಎಫೆಕ್ಟ್ ನಿಮಗೆ ನೋಡಲಿಕ್ಕೆ ಸಿಗ್ಬೋದು, ಎಂಪ್ಲಾಯ್ಮೆಂಟ್ ಹೋಗುತ್ತೆ, ಪ್ಲಸ್ ಬ್ಯಾಂಕಿಗೆ ಸಹ ತುಂಬ ಎಫೆಕ್ಟ್ ಆಗಬಹುದು. ಸೊ ಪ್ಲಸ್ ಇದಿಷ್ಟು ಕೇವಸ್ ಆದ ನಂತರ ಇದು ಕಂಪನಿ ಇವತ್ತು ಸಂಜೆ ಒಂದು ಅನೌನ್ಸ್ಮೆಂಟ್ ಮಾಡಿದೆ. ಏನಂತ ಹೇಳಿದರೆ ಅದು AGRDCದು ಏನು ರಿಪೋರ್ಟ್ ಬಂದಿದೆಯಲ್ಲ ಅದು ಕೇವಲ ಫಾಲ್ಸ್. ವಿ ಹ್ಯಾವ್ ನಾಟ್ ರಿಸೀವ್ಡ್ ಎನಿ ಕಮ್ಯುನಿಕೇಷನ್ ಫ್ರಮ್ ದ ಗೌರ್ಮೆಂಟ್ ಇನ್ ರಿಲೇಷನ್ ಟು ದ ಅಬವ್ ರಿಪೋರ್ಟ್ ಮ್ಯಾಟರ್ ಅಂತೇಳಿ ಕಂಪನಿ ಇವತ್ತು ಕ್ಲಾರಿಫಿಕೇಷನ್ ಕೊಟ್ಟಿದೆ. ಸೊ ಇದು ರಿಪೋರ್ಟ್ ಪ್ರಕಾರ ಬಂದಿರೋ ನ್ಯೂಸು, ಆದರೆ ಗೌರ್ಮೆಂಟ್ ಇನ್ ಪ್ರಕಾರ ಏನೂ ಈ ಥರ ನಡೀಲಿಲ್ಲ ಅಂತೇಳಿ ಕಂಪನಿಯಿಂದ ಕ್ಲಾರಿಫಿಕೇಷನ್ ಬಂದಿದೆ. ಇವತ್ತು ಮಾರ್ಕೆಟ್ ಓಪನ್ ಆದಾಗ ಸ್ಟಾಕ್ ನಿಮಗೆ ಹೇಗೆ ರಿಯಾಕ್ಟ್ ಮಾಡೋದು ಅಂತೇಳಿ ನೋಡಬೇಕಾಗುತ್ತೆ. ಸೊ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಬೈ ದ ರೂಮರ್ ಸೆಲ್ ದ ನ್ಯೂಸ್ ಅಂತ ಆ ಥರ ಕಾನ್ಸೆಪ್ಟ್ ಹೇಳ್ತಾರಲ್ಲ ಮಾರ್ಕೆಟಲ್ಲಿ, ಅದೇ ಥರ ನಿಮಗೆ ನೋಡಲಿಕ್ಕೆ ಸಿಕ್ಕಿದೆ. ಸೊ ಖಾಲಿಂದ ರೂಮರ್ಸ್ ಬಂದಿರೋದು ಮಾರ್ಕೆಟಲ್ಲಿ. ಸೊ ಹಾಗಾಗಿ ನಿಮಗೆ ಈ ಥರ ರಿಯಾಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ. ವೊಡಾಫೋನ್ ಐಡಿಯಾ ನ್ಯೂಸ್ ನೋಡಿದ ಮೇಲೆ ಒಂದು ವಿಷಯ ಕ್ಲಿಯರ್ ಆಯಿತು. ಏನಂತ ಹೇಳಿದರೆ ನ್ಯೂಸ್ ನಿಮಗೆ ಪಾಸಿಟಿವ್ ಬಂದರೆ ಸಹ ಮಾರ್ಕೆಟ್ ರಿಯಾಕ್ಷನ್ ಅದಕ್ಕೆ ನೆಗೆಟಿವ್ ಆಗಿ ಹೋಗುತ್ತೆ. ಸೊ ಇಲ್ಲಿ ಏನಂತ ಹೇಳಿದರೆ ನಿಮಗೆ ಅವರು ಗೌರ್ಮೆಂಟ್ ಈ ಥರ ರಿಪೋರ್ಟ್ ಪ್ರಕಾರ ಬಂದಿರೋ ನ್ಯೂಸ್ ಇದೆಯಲ್ಲ ಅದು ಒಂದು ವೇಳೆ ಸತ್ಯ ಆದರೆ ಕಂಪನಿಗೆ ಒಂಥರದ ಹೆಲ್ಪೇ ಆಗುತ್ತೆ. ಯಾಕೆಂದರೆ 5 ವರ್ಷ ಅವರಿಗೆ ಅವ್ರಿಗೆ ಲೋನ್ ಕಟ್ಟಲಿಕ್ಕೆ ಇರೋದಿಲ್ಲ. ಸೊ 5 ವರ್ಷದಲ್ಲಿ ಅವ್ರದ್ದು ಏನು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಇದೆ, ಏನು ಕ್ಯಾಶ್ ಫ್ಲೋ ಜನ್ರೇಷನ್ ಅದನ್ನೆಲ್ಲ ಮಾಡ್ಬೋದು. ಆದರೆ ಅದೊಂಥರ ಕೈಂಡ್ ಆಫ್ ರಿಲೀಫ್ ನೀವು ನೋಡಲಿಕ್ಕೆ ಸಿಗ್ಬೋದು. ವೇವರ್ ಸಿಗಲಿಲ್ಲ, ಆದರೆ ಒಂದು ಕೈಂಡ್ ಆಫ್ ರಿಲೀಫ್ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಆದರೆ ಸಹ ನಿಮಗೆ ಮಾರ್ಕೆಟ್ ಅದನ್ನು ರಿಯಾಕ್ಷನ್ ಉಲ್ಟಾನ್ ಇವತ್ತು ತೋರಿಸಿದೆ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಅದರಿಂದನೇ ನಿಮಗೆ ಹೇಳೋದು ತುಂಬ ರಿಸ್ಕಿ, ಆದರೆ ಅದು ಇಂಟ್ರೆಸ್ಟಿಂಗ್ ಸಹ ನೋಡಲಿಕ್ಕೆ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೆಳೆಯರೆ, ಬಾಯ್.